ಬೀಸುವುದು. ಬಿರುಸಾದ ಗಾಳಿ ಒಂದೊಂದು ಸಾರಿ ಬರದಿಂದ ಬೀಸುವುದು. ಒಮ್ಮೆ ಮುಕ್ಕರಿಸಿ ನಿಲ್ಲುವುದು, ಒಮ್ಮೆ ಮುಕ್ಕರಿಸಿ ನಿಲ್ಲುವುದು. ಸುಬ್ಬಾ, ಏ ಸುಬ್ಬಾ, ಮಲೆನಾಡಿನ ಕಾಡು ತುಂಬಿದ ಮಲೆಗಳು ಆ ಕತ್ತಲೆಯಲ್ಲಿ ರೂಪುರೇಖೆ ಕೂಡ ಕಾಣದಂತೆ ವಿಶೇಷವಾಗಿ ಮಾಯವಾಗಿದ್ದವು. ಬಿರುಸಾದ ಗಾಳಿ ಬೀಸಿದಾಗ ಅರಣ್ಯವೆಲ್ಲ ಹೋ ಎಂದು ಗರ್ಜಿಸಿದಂತಾಗುವುದು. ಗಾಳಿ ಮೃದುವಾದಾಗ ಕಾಡಿನ ಮರಗಳ ಮೇಲೆಯೂ ಮನೆಯ ಮುಂದಿನ ಅಡಿಕೆ ಬಾಳಿಯ ತೋಟದ ಮೇಲೆಯೂ ಮನೆಗೆ ಹೊದಿಸಿದ ಹೆಂಚುಗಳ ಮೇಲೆಯೂ ದಾರ ಹನಿಗಳು ಬಿದ್ದು ಬಿದ್ದು ಚಟ್ಪಟ್ ಟನ್ ಟನ್ ಪಟ್ ಚಟ್ ಭರ್ ಸರ್ ಎಂದು ನಾನಾ ವಿಧವಾಗಿ ವಿಷಣ್ಣವಾಗಿ ರವ ಮಾಡುವವು. ಆ ಮಳೆಗಾಳಿಗಳ ಚಿನ್ನಮಿತಿಯ ನಡುವೆ ಸಾವಿರಾರು ಕಪ್ಪೆಗಳು 10 ದಿಕ್ಕುಗಳಿಂದ ಒಟ್ಟಗುಟ್ಟುತ್ತಾ ತಲೆ ಚಿಟ್ಟು ಇಳಿಸುತ್ತಿದ್ದವು. ಅವುಗಳ ಜೊತೆಗೆ ಕೆಲವು ನಿಶಾಚರ ವನ್ಯ ಕ್ರಿಮಿಗಳು ಮರದ ಪೊಟರೆಗಳಲ್ಲಿ ಕುಳಿತು ಕರ್ಕಶವಾಗಿ ಕೀರುತ್ತಿದ್ದವು. ಮನೆಯ ಬಳಿ ಇದ್ದ ತೆಂಗಿನ ಮರದಲ್ಲಿ ತೆಂಗಿನ ಗರಿಗಳು ಗಾಳಿಗೆ ಚಿರಮರ್ಮರ ನಾದಗೈದು ಸದ್ದಿಗೆ ಸದ್ದನ್ನು ಸೇರಿಸುತ್ತಿದ್ದವು. ಆಕಾಶದಲ್ಲಿ ಮುಗಿಲು ಕವಿದು ಕುರುಡು ಕತ್ತಲೆ ತುಂಬಿತು. ಒಂದೊಂದು ಸಾರಿ ಇರುಳಿನ ಗುಟ್ಟನ್ನು ತಿಳಿಯಲೋಸುಗ ಹಗಲು ಹಿಡಿಕಿತೋ ಎಂಬಂತೆ ಬಳ್ಳಿ ಮಿಂಚು ಮುಗಿಲುಗಳ ಸಂಧಿಯಲ್ಲಿ ನಾಗರ ಹಾವಿನಂತೆ ನಾಲಿಗೆ ಎತ್ತಿ ಚುರ ಚುರ ಗುಟ್ಟ ಹೊಳೆದು ಕಣ್ಮರೆಯಾಗುತ್ತಿತ್ತು. ಜಗತ್ತು ನಾದಮಯ, ತಿಮಿರಮಯ, ವರ್ಷಮಯವಾಗಿತ್ತು. ಮನೆಯ ಸುತ್ತಲೂ ನೀರ್ಗಾಲುವೆಗಳು, ತೊರೆಗಳು ಕೆರಳಿದ ಸಿಂಹಗಳಂತೆ ಬೋತರಿದು ಹರಿಯುತ್ತಿದ್ದವು. ಗುಡುಗು ದಿಗಂತದಿಂದ ದಿಗಂತದವರೆಗೆ ಉರುಳುತ್ತಿತ್ತು. ಆ ಮಳೆ, ಆ ಗಾಳಿ, ಆ ನಿರಂತರ ನಾದ, ಆ ಕಾಲದ ಚಳಿ, ಇವುಗಳಲ್ಲಿ ಬೆಚ್ಚಗೆ ಮನೆಯೊಳಗೆ ಮಲಗಿಕೊಳ್ಳುವ ಯಾರಿಗೆ ತಾನೇ ನಿದ್ದೆ ಬರುವುದಿಲ್ಲ? ಮಲೆಯಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಈಗಿರಲು ಒಂದು ಸಾರಿ ಗಾಳಿ ಭಯಂಕರವಾಗಿ ಬೀಸಿತು, ಮಳೆ ಭಯಂಕರವಾಗಿ ಬಿತ್ತು, ಮಿಂಚು ಭಯಂಕರವಾಗಿ ಮಿಂಚಿತು. ಕೂಡಲೇ ಭಯಂಕರ ಭಯಾನಕವಾಗಿ ಸಿಡಿ ನೆರಗಿತು. ಬ್ರಹ್ಮಾಂಡವೇ ಕೆಳಗೆ ಬಿದ್ದು ಗಾಜಿನ ಬುಡಗಂತೆ ಪಟಪಟನೆ ಪುಡಿಯಾಯಿತೋ ಎಂಬಂತೆ ಸಿಡಿ ನೆರಗಿತು. ಗೌಡರಿಗೆ ಎಲ್ಲೆಲ್ಲಿ ಎಚ್ಚರವಾಯಿತು.
ಸುಬ್ಬಾ ಸುಬ್ಬಾ ಏ ಸುಬ್ಬಾ ಎಂದು ಕೂಗಿ ಕರೆದನು. ಸುಬ್ಬನಿಗೆ ಎಚ್ಚರವಾಗಲಿಲ್ಲ. ಅವನು ಕೆಳಜಗಲಿಯ ಒಂದು ಮೂಲೆಯಲ್ಲಿ ಯಾರೋ ದಾನ ಮಾಡಿದ್ದ 2-3 ಚಿಂದಿ ಕಂಬಳಿಗಳನ್ನು ಬಲವಾಗಿ ಸುತ್ತಿಕೊಂಡು ಏರಿಸಿದ ಪಿಡಿಯಂತೆ ಬಾಗಿ ಬಿದ್ದಿದ್ದನು. ಬಹಳ ಚಿಕ್ಕವನಾದ ಅವನು ದಿನವೆಲ್ಲ ಗದ್ದೆಯಲ್ಲಿ ದೊಡ್ಡವರೊಡನೆ ಕೆಲಸ ಮಾಡಿ ದಣಿದಿದ್ದನು. ಅನಾಥರಿಗೆ ಪರಮ ಜನನಿಯಾದ ನಿದ್ರಾದೇವಿಯ ಮಡಿಲಿನಲ್ಲಿ ಪರದೇಶಿ ಬಾಲಕನು ಮರ ಹೊಟ್ಟು ಬಿಟ್ಟಿದ್ದರು. ಸುಬ್ಬಾ ಗೌಡರಿಗೆ ರೇಗಿತು. ಏ ಸುಬ್ಬಾ 2-3 ಸಲ ಕೂಗಿದರು. ಸುಬ್ಬಾ ಆ ಮಳೆಯ ಕಲವೆಯಲ್ಲಿ ಅವರ ಧ್ವನಿ ಅವರಿಗೆ ಕೇಳಿಸುವಂತಿರಲಿಲ್ಲ. ಸುಬ್ಬಾ ಆದರೂ ಕೂಗಿದರು. ಸುಬ್ಬಾ ಆತನು ಎದ್ದು ಬೆಟ್ಟವನ್ನು ಇಳಿದು ವೇದನೆಯಿಂದ ಕೆಳಗಿಳಿದರು. ಸುಬ್ಬಾ ಸುಬ್ಬಾ ಏ ಸುಬ್ಬಾ ಗೌಡರು ಮನೆ ಯಜಮಾನರು. ಶ್ರೀಮಂತರು, ಕಠೋರ ಸ್ವಭಾವದವರು. ಅವರಿಗೆ ವಯಸ್ಸು 60ರ ಮೇಲಾಗಿತ್ತು. 3 ಮದುವೆಗಳಾಗಿದ್ದವು. 4-5 ಮನೆತನಗಳಿಗೆ ಹೆಚ್ಚು ಬಡ್ಡಿಯ ಮೇಲೆ ಸಾಲ ಕೊಟ್ಟು ಅವುಗಳನ್ನು ಹಾಳು ಮಾಡಿದರು. ಅವರನ್ನು ಕಂಡರೆ ಎಲ್ಲರಿಗೂ ಹುಲಿಯನ್ನೇ ಕಂಡಂತೆ ಭೀತಿ. ಗೌಡರ ಆ ಭೀತಿಯನ್ನು ತನಗೆ ತೋರಿಸುವ ಗೌರವವೆಂದು ತಿಳಿದುಕೊಂಡಿದ್ದರು. ಗೌಡರು ಮೈ ತುಂಬ ನಾಮದ ಪಟ್ಟಿ ಹಾಕಿಕೊಳ್ಳುತ್ತಿದ್ದರು. ನಿತ್ಯವೂ ಶಿವ ಪೂಜೆ ಮಾಡುತ್ತಿದ್ದರು. ಅವರಿಗೆ ನಿಯಮನಿಷ್ಠೆಯೇನು ಕಡಿಮೆ ಇರಲಿಲ್ಲ. ಬ್ರ್ಯಾಂಡಿ ಕುಡಿಯದೆ ಅವರಿಗೆ ನಿದ್ದೆನೂ ಬರುತ್ತಿರಲಿಲ್ಲ. ಬ್ರ್ಯಾಂಡಿಯನ್ನು ತೆಗೆದು ಸೀಸೆಯಿಂದ ಗ್ಲಾಸಿಗೆ ಹಾಕುತ್ತಾ ಹೊರಗಿನವರಿಗೆ ತಾವು ದೇವರ ಧ್ಯಾನದಲ್ಲಿರುವರೆಂದು ತಿಳಿದುಕೊಳ್ಳಲೆಂದು ಮುಚ್ಚುಳ ತೆಗೆಯುವ ಸದ್ದು ಹಾಗೂ ಗ್ಲಾಸಿಗೆ ಉಳಿಯುವ ಸದ್ದು ಹೊರಗಿನವರಿಗೆ ಕೇಳಿಸಬಾರದೆಂದು ಹರಿನಾರಾಯಣ 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 ಇದೇನು ಮನವೇ ಹರಿನಾರಾಯಣ, 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 ಏನು ಮನವೇ? ಹರಿನಾರಾಯಣ, ಹರಿನಾರಾಯಣ
ಗೌಡರ ಒಕ್ಕಲಾಗಿದ್ದ. ಸುಬ್ಬನ ತಾಯಿ ತನ್ನ ಮಗನಿಗೆ ಜನ್ಮ ಕೊಟ್ಟು 2 ವರ್ಷಗಳಲ್ಲಿ ತೀರಿ ಹೋಗಿದ್ದರು. ಹಾಗಲ್ಲ ಮತ್ತೊಂದು ಮದುವೆ ಮಾಡಿಕೊಳ್ಳಬೇಕೆಂದು ಪ್ರಯತ್ನ ಪಟ್ಟನು. ಹೆಣ್ಣು ಕೂಡ ಗೊತ್ತಾಯ್ತು. ಆದರೆ 300 ರೂಪಾಯಿ ತೆರೆ ಕೊಡಬೇಕೆಂದು ಹೆಣ್ಣಿನವರು ಕೇಳಿದರು. ಆಗ ಬಡರಂಗರು ಗೌಡನ ಬಳಿ ಬಂದು, ಒಡೆರ, ಯಾರು? ನಾನು ರಂಗ ಬಂದೀನಿ. ಓಹೋ, ರಂಗಾಣೆ. ಏನ್ ಸಮಾಚಾರ ರಂಗ ಈ ಕಡೆ? ಒಡೆರ, ಒಂದು 300 ರೂಪಾಯಿ ಸಾಲ ಬೇಕಿತ್ರ. ಏನು? ಹಳೆ ಬಾಕಿನೇ ಇನ್ನೂ ತುತ್ತ ಮಾಡಿಲ್ಲ ನೀನು, ಅದ್ರ ಮೇಲೆ 100 ರೂಪಾಯಿ ಸೌಲಭ್ಯಕ್ಕೂ ಒಡೆಯರಂತ ಬಂದಿದೆಯಲ್ಲ. ದುಡ್ಡೇನಿಲ್ಲಪ್ಪ ಕೊಡ್ತಾನೆ, ಕೇಳ್ಕೊಂಡ ಸಾಲ ಕೊಡಕ್ಕೆ. ಒಂದು ಕಾಸು ಕೊಡಕ್ಕಾಗಲ್ಲ ನಿನಗೆ. ಕೆಲಸ ನೋಡ್ಕೊ, ಬಂದ್ಬಿಟ್ಟ ದುಡ್ಡು ಲೆಕ್ಕ ಎಂದು ರೇಗಿದರು. ಹೀಗಾಗಿ ರಂಗನ ಮದುವೆ ನಿಂತಿತ್ತು. ಕೆಲ ದಿನಗಳಲ್ಲಿ ರಂಗನಿಗೆ ರೇಷ್ಮೆ ಕಾಯಿಲೆ ಬಂದು ತೀರಿ ಹೋದರು. ಗೌಡರು ತಮ್ಮ ಸಾಲಕ್ಕಾಗಿ ಸುಬ್ಬನನ್ನು ತಮ್ಮ ಮನೆಯಲ್ಲಿ ಜೀತದಾಳನಾಗಿಟ್ಟುಕೊಂಡು ಅಗಸರು ಕತ್ತೆಗಳ ಮೇಲೆ ಹೊರಗೇರುವಂತೆ ಆ ಬಾಲಕನ ಮೇಲೆ ಕೆಲಸಗಳನ್ನು ಏರತೊಡಗಿದರು. ಓಹೋ, ನೀನು ಇಲ್ಲಿ ಬಿದ್ದುಕೊಂಡಿದ್ಯಾ? ಮಾಡ್ತೀನಿ. ನನ್ನ ಮಗನೇ, ಕೆಲಸ ನಿಮ್ಮಪ್ಪ ಮಾಡ್ತಾನ. ನಿಮ್ಮಪ್ಪ ತಗೊಂಡಿರೋ 300 ರೂಪಾಯಿ ಸಾಲ ಮುಟ್ಟು ಗಂಟ ನಮ್ಮ ಮನೇಲಿ ಜೀತಾಳಾಗಿ ಬಿದ್ದಿರ್ಬೇಕು ಅಂತ ನಿಮ್ಮ ಅಪ್ಪನ ಜೊತೆಗೆ ಮಾತುಕತೆ ಆಗಿದೆ. ಕೆಲಸ ಮಾಡ್ಕೋ. ಆಯ್ತು ಒಡೆಯ. ದನ ಕರುಗಳಿಗೆ ಹುಲ್ಲು ಹಾಕಿ ಕೋಟ್ಗೆರೆಯು ಸಗಣಿನ ಗೊಬ್ಬರಕ್ಕೆ ಹಾಕಿ ಬಾ. ಆಯ್ತು ಒಡೆಯ. ಲಂಗೋಟಿನ ತೊಳೆದು ಹಾಕು. ಯಾರ್ದ? ನಂದು. ಎಂತ ಬೆಳೆದ? ಇಲ್ಲ, ಕೈದು. ಮತ್ತೆ ನೋಡ್ತಿದ್ಯಾ? ಆಯ್ತು ಒಡೆಯ. ಮುಗಿತೇನೋ? ಬಂದು ಕೋಲೊತ್ತು. ಅಲ್ಲಲ್ಲ, ಕಾಲು ಕಾಲು. ಸುಬ್ಬನ ಕೈಲಾಗದೆ ಕೆಲಸ ಮಾಡಲೇಬೇಕು. ಗೌಡರು ಆಗಾಗ್ಗೆ ಹುಡುಗರಿಗೆ ಬುದ್ಧಿ ಬರಲೆಂದು ಹೊಡೆಯುತ್ತಿದ್ದರು. ಸುಬ್ಬನು ದಿನವೂ ಕೃಷ್ಣನಾಗುತ್ತಿದ್ದನು. ಅವನಿಗೆ ಎಲ್ಲಿಯಾದರೂ ಜ್ವರ ಬಂದು ಮನೆಗೆ ಕೊಂಡರೆ
ಗುದ್ದು ಏರಿ ಅವನನ್ನು ಕೆಲಸಕ್ಕೆ ತಪ್ಪುತ್ತಿದ್ದರು. ಓಹೋ, ಮತ್ತೆ ಬಿಟ್ಕೊಂಡಿದೀಯೋ? ಮಾಡ್ತೀನಿ ಇರು. ಆ ಕೆಲಸ ಮಾಡ್ಕೊ. ಆ ಹುಡುಗನು ಆ ಜ್ವರದ ಚಳಿಯಲ್ಲಿ ನಡುಗುತ್ತಾ ಕೆಲಸಕ್ಕೆ ಹೋಗುವನು. ಒಂದೊಂದು ಸಾರಿ ದೊಡ್ಡವರಾದ ಇತರ ಆಳುಗಳು ಸುಬ್ಬನ ಮೇಲಿನ ಕನಿಕರದಿಂದ ಅವನನ್ನು ಮಲಗುವಂತೆ ಹೇಳಿ ತಾವೇ ಅವನ ಕೆಲಸವನ್ನು ಮಾಡುತ್ತಿದ್ದರು. ಗೌಡರು ಬರುವ ಸೂಚನೆ ತಿಳಿದು ಕೂಡಲೇ ಅವನನ್ನು ಎಚ್ಚರಿಸುವರು. ಆ ಹುಡುಗರು ಮತ್ತೆ ಆ ಜ್ವರದ ಭರದಲ್ಲಿ ತತ್ತರಿಸುತ್ತಾ ಕೆಲಸಕ್ಕೆ ಕೈ ಹಾಕುತ್ತಿದ್ದರು. ಹೀಗೆ ಆ ನಾಸನು ದಿನ ದಿನವೂ ಸುಡುಗಾಡಿಗೆ ಸಮೀಪವಾಗುತ್ತಿದ್ದರು. ಗೌಡರು ಕರೆದಾಗ ಸುಬ್ಬ ನಿದ್ದೆ ಮಾಡುತ್ತಿದ್ದೇನೋ ಹೌದು, ಆದರೆ ಅನಾರೋಗ್ಯ ಇರುವವರಿಗೆ ಕನಸಿಲ್ಲದೆ ನಿದ್ದೆ ಬರುವುದು ದುರ್ಲಭ. ಸುಬ್ಬ ಏನನ್ನ ಕನಸು ಕಾಣುತ್ತಿದ್ದರು. ಜಾಗರದ ಅವಸ್ಥೆಯಲ್ಲಿ ತನಗಿಲ್ಲದ ಸುಖಗಳನ್ನು ಕನಸಿನಲ್ಲಿ ಕಂಡುಂಡು ಸವಿಯುತ್ತಿದ್ದನು. ಕನಸಿನಲ್ಲಿ ಲಭಿಸದ ಹಾಗೂ ಕೈಗೂಡದ ಬಯಕೆಗಳು ಕನಸಿನಲ್ಲಿ ಕೈಗೂಡುವುದು ಸ್ವಭಾವ. ಸುಬ್ಬ ಏನೇನೋ ಕನಸು ಕಾಣುತ್ತಿದ್ದರು. ತನ್ನ ಕನಸಿನಲ್ಲಿ ಒಂದು ದಿವ್ಯವಾದ ಸೌಧದಲ್ಲಿ ನಡೆಯುತ್ತಿದ್ದರು. ಅಲ್ಲಿ ಅವನು ಕೆಲಸ ಮಾಡಬೇಕಾಗಿಯೇ ಇರಲಿಲ್ಲ. ಕೈಗೆ ಕಾಲಿಗೆ ಆಳುಗಳಿದ್ದರು, ಜೊತೆಗೆ ಆಡಲು ಹುಡುಗರಿದ್ದರು. ವಿಧ ವಿಧವಾದ ಭಕ್ಷ್ಯ ಭೋಜನಗಳು ಅವನು ತಿಂದು ತಿಂದು ಮುಗಿಯುವಷ್ಟಿದ್ದವು. ಏನೋ ಕಳ್ಳ ಬಡ್ಡಿ ಮಗನೇ, ಸುಳ್ಳಿದ್ದೆ ಮಾಡ್ಕೊಂಡು ಇಲ್ಲಿ ಬಿದ್ದುಕೊಂಡಿದ್ಯೋ? ನಿಮ್ಮಪ್ಪ ಮಾಡ್ತಾನ. ಮತ್ತೆ ಹೊಳೆದರು. ಆ ಹುಡುಗನು ಅಳುತ್ತಾ ಕಣ್ಣೀರು ಸುರಿಸುತ್ತಾ ನಡುಗುತ್ತಾ ನಿಂತನು. ಅವನಿಗೆ ನೋವಲ್ಲದೆ ಬೇರೆ ಯಾವ
ಯಾವುದೂ ಸರಿಯಾಗಿ ಅರ್ಥವಾಗಲೇ ಇಲ್ಲ. ಗೌಡರು ಕಠೋರ ಧ್ವನಿಯಿಂದ ನಡೆಯೋ ಹೋಗ. ಗದ್ದೆ ತಾವ ಹಾಕಿರುವ ಕೂಣಿನ ನಾಲ್ಕು ಬರೋ ಎಂದು ಮತ್ತೆ ಬೆತ್ತಾಯ್ತಿದ್ರು. ಹೋಗ್ತಿದೆಯ. ಎಂದು ದೀರ್ಘವಾಗಿ ಕೂಗಿ ಕೆಲಸಕ್ಕೆ ಹೋದರು. ಮಳೆಗಾಲದಲ್ಲಿ ರೈತರು ಧ್ವನಿಯಾಗಿ ಮೀನಿಡುತ್ತಾರೆ. ದಿನಕ್ಕೆ 7-8 ಗುಟ್ಟಿಗಿಂತಲೂ ಹೆಚ್ಚಾಗಿ ಮೀನು ಸಿಕ್ಕುತ್ತವೆ. ಆ ದಿನ ಹಗಲಿನಲ್ಲಿಯೇ ಗೌಡರು 4-5 ಬುಟ್ಟಿ ಮೀನು ಸಿಕ್ಕಿದ್ದನ್ನು ನೋಡಿದರು. ರಾತ್ರಿ ದೋಣಿ ತುಂಬಿ ಮೀನು ಹುಕ್ಕಿ ಹೋಗುತ್ತವೆ. ಅಥವಾ ನೀರಿನ ಪ್ರವಾಹಕ್ಕೆ ಮೀನಿನ ಬುಟ್ಟಿ ಕೊಚ್ಚಿಕೊಂಡು ಹೋಗುತ್ತದೆ ಎಂದು ಅವರಿಗೆ ಭಯ. ಅದಕ್ಕಾಗಿ ಆ ನಡುರಾತ್ರಿಯಲ್ಲಿ ಆ ಪುಟ್ಟ ಬಾಲಕನನ್ನು ಹೊಡೆದಿಕ್ಕಿಸಿತು. ಸುಬ್ಬ ದೊಡ್ಡದನ್ನು ಮೀನು ಬುಟ್ಟಿ ಹೊತ್ತುಕೊಂಡು ಕೈಯಲ್ಲಿ ಲಾಠಿ ಹಿಡಿದುಕೊಂಡು ಕಮ್ಮಲಿ ಕೊಪ್ಪೆ ಹಾಕಿಕೊಂಡು ಹೊರಟನು. ಗೌಡರು ಮರಳಿ ಹೋಗಿ ಬೆಚ್ಚಗೆ ಮಲಗಿ ನಿದ್ದೆ ಮಾಡಿದರು. ಮಳೆ ಸುರಿಯುತ್ತಲೇ ಇತ್ತು. ಗಾಳಿ ಮಿಂಚು ಗುಡುಗುಗಳು ನಿಂತಿರಲಿಲ್ಲ. ಕತ್ತಲೆ ಕ್ರೂರವಾಗಿತ್ತು. ಹಾದಿಯ ತುಂಬಾ ಕೆಸರು. ಸುಬ್ಬ ಕಾಲಿಟ್ಟಂತೆಲ್ಲ ಪಿಟಪಿಟನೆ ಹಾರುತ್ತಿತ್ತು. ಲಾಟಿನಿಯ ಕೆಸರಾದರೆ ಗೌಡರು ಮತ್ತೆ ಎಲ್ಲಿ ಉಳಿಯುತ್ತಾರೆ ಎಂದು ಹೆದರಿ ಅದನ್ನು ಶಕ್ತಿ ಮೀರಿ ಎತ್ತಿ ಹಿಡಿದುಕೊಂಡೇ ನಡೆದರು. ಕೂಡಿದ್ದ ಸ್ಥಳ 8-10 ಪರ್ಲಾಂಗಷ್ಟು ದೂರವಾಗಿತ್ತು. ಸುಬ್ಬ ನಡೆದು 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 ರುದ್ರ ಪ್ರಕೃತಿಯ ಹೊರತು ಮತ್ತೊಂದು ಜೀವಜಂತು ಹೊರಗಿರಲಿಲ್ಲ. ಹೋಗುತ್ತ ಸುಬ್ಬನು ಒಂದು ಗದ್ದೆ ಅಂಚಿನಿಂದ ಮತ್ತೊಂದು ಗದ್ದೆ ಅಂಚಿಗೆ ಆಗುತ್ತಿರುವಾಗ ಕೆಸರಿನಲ್ಲಿ ಕಾಲು ಸಿಕ್ಕಿಕೊಂಡು ಬಿದ್ದನು. ಲಾಠಿಯನ್ನು ಹೊಡೆದು ಹೋಯಿತು. ದೀಪ ನಂದಿತು. ಆ ಕಗ್ಗತ್ತಲಲ್ಲಿ ಮುಳುಗಿ ಕರಿಗಿಯೇ ಹೋದಂತಾದರು. ಸುಬ್ಬ ಗದ್ದೆ ಅಂಚಿನ ಬಳಿ ಕುಳಿತು ಅತ್ತನು ಲಾಠಿಯನ್ನು ಒಡೆದುದಕ್ಕಾಗಿ ಹತ್ತು ಮನೆಗೆ ಮೀನು ತಾರದೆ ಹಿಂದಿರುಗಿದರೆ ಏನು ಗತಿಯಾಗುವುದೋ ಎಂದು ಹೆದರಿ ಮತ್ತೆ ಆ ಕತ್ತಲಲ್ಲಿ ಆ ಮಳೆಗಾಳಿಗಳ ಪ್ರಚಂಡ ಪ್ರಳಯದಲ್ಲಿ ಮುಂದುವರಿದನು. ಮಿಂಚಿನ ಬೆಳಕಿನ ಹೂವೆಯ ಮೇಲೆ ನಡೆದು ಕೋಣಿಯ ತಾವನ್ನು ಕಂಡು ಹಿಡಿಯಲೆಂದು ಬೀಳುತ್ತಾ ಏಳುತ್ತಾ ಅಳುತ್ತಾ ಹೋದನು. ಆ ನಿಷ್ಕರ್ಣ ಪ್ರಕೃತಿಯ ಭಯಂಕರ ಸನ್ನಿವೇಶದಲ್ಲಿ ಬಾಲಕನು ಕಡಲಲ್ಲಿ ತೇಲುವ ಹುಲ್ಲು ಹೆಸರಿನಂತೆ ತೇಲಿ ಹೋದನು.
ಚಳಿ ಹೆಚ್ಚಾಯಿತು. ಕಂಬಳಿಯನ್ನು ಮತ್ತಷ್ಟು ಬಲವಾಗಿ ಸುತ್ತಿಕೊಂಡನು. ನಡುವೆ ಏನನ್ನೋ ಕಂಡನಂತೆ ಬೆಚ್ಚಿ ನಡುಗಿದನು. ಕಡೆಗೆ ಕೋಣೆಯ ಬಳಿ ಸೇರಿದನು. ಕೋಣೆಯ ಬಳಿ ಸೇರಿ ಕೈಯಲ್ಲಿದ್ದ ಬುಟ್ಟಿಯನ್ನು ಕೆಳಗಿಟ್ಟು ಆಯಾಸದಿಂದ ಕೋಣೆಯನ್ನೆತ್ತಿದನು. ಕೋಣಿ ಮೀನಿನಿಂದ ತುಂಬಿ ಹೋಗಿತ್ತು. ಅದರೊಳಗೆ ಮೀನು ಚಳ್ ಚಳ್ ಎಂದು ಸದ್ದು ಮಾಡುತ್ತಿದ್ದವು. ಕೆಲವು ಕೋಣಿಯ ಒಳಪಕ್ಕಕ್ಕೆ ಹಾರಿ ಬಡಿದು ಬೀಳುತ್ತಿತ್ತು. ಸುಬ್ಬ ಕೋಣಿಯನ್ನಿಟ್ಟು ಅಂಚಿನ ಮೇಲೆ ಇಟ್ಟನು. ಒನ್ನೆಯನ್ನು ಈಚೆಗೆ ತೆಗೆದನು. ಒಡನೆ ಮೀನು ತಿನ್ನಲೆಂದು ಬಂದ ಒಂದು ಕೃಷ್ಣ ಸರ್ಪವು ಬುಸ್ ಎಂದು ಚಿನ್ನೆ ಸುಬ್ಬನನ್ನು ಕಚ್ಚಿ ಹೊಡೆ ಹೋಯಿತು. ಬುಸ್! ಸುಬ್ಬ ಕಿಟ್ಟನೆ ಚೀರಿದನು. ವಿಷವೇ ಕೆಳಗೆ ಬಿದ್ದರು. ನೀರು ಬೋರೆಂದು ಹರಿಯುತ್ತಿತ್ತು. ಆಗ ತಾನೇ ಕೋಪವಾರಿದ ಗಾಳಿ ಸುಯಿ ಎಂದು ಬೀಸಿತ್ತು. ಮುಗಿಲು ಮಿಂಚುತ್ತಿತ್ತು. ಜಗಚಕ್ರವು ಆ ಕ್ಷುದ್ರ ವಿಷಯವನ್ನು ಗಣನೆಗೆ ತಾರದೆ ತಿರುಗುತ್ತಲೇ ಇತ್ತು. ಸುಭಾ, ಸುಭಾ, ಎಲ್ಲಿ ಹೋದ ಈ ಹಾರದವನು? ನಿನ್ನೆ ಗದ್ದೆ ತಾವ ಹೋಗಿ ಕೂಡಿ ನೋಡ್ಕೊಂಬ ಅಂತ ಹೇಳಿ ಬೆಳಗಾದ ಕಾಣ್ತ ಇಲ್ಲ. ನನ್ನ ಕೈಗೆ ಸಿಗಲಿ ಚರ್ಮ ಚರ್ಮ ಸುಲಿತೀನಿ. ಸುಭಾ, ಸುಭಾ, ಏ ಸುಭಾ! ಬೆಳಗಾದ ಮೇಲೆ ಗೌಡರು ಸುಬ್ಬ ಬಾರದಿದ್ದುದನ್ನು ನೋಡಿ ಬಹಳ ರೇಗಿದರು. ಬಾ, ರಾತ್ರಿ ಕೂಣಿಗೆ ಹೋಗದೆ ಮನೆಯಲ್ಲಿಯೇ ಎಲ್ಲಿಯೋ ಅಡಗಿರಬೇಕೆಂದು ಕೈಯಲ್ಲಿ ದೊಣ್ಣೆ ಹಿಡಿದು ಹುಡುಕಿದನು. ಏ ಸುಭಾ! ಇಲ್ಲಿಯೂ ಸಿಕ್ಕಲಿಲ್ಲ. ಮತ್ತೂ ರೇಗಿದರು. ಸುಭಾ! ಯಾರ ಮನೆಗೆ ಹೋಗಿ ಮಲಗಿರಬೇಕೆಂದು ಸಿಡಿದಿದರು. ಕಡೆಗೆ ತಾವೇ ಒಬ್ಬ ಆಳನ್ನು ಜೊತೆ ಕರೆದುಕೊಂಡು ಅವರನ್ನು ಮತ್ತೆ ಹಚ್ಚಲು ಹೊರಟರು. ಲೇ ಕೆಂಚ, ಹುಡುಕುತ್ತಾ 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 ಹೋದರು. ಗದ್ದೆ ಅಂಚಿನ ಬಳಿ ಹೊಡೆದ ಲಾಠಿಯನ್ನು ಬಿದ್ದಿತ್ತು. ಅಲ್ಲಿಯೂ ರೇಗಿದರು. ಜನ ಬಡ್ಡಿ ಮಗ ಎದ್ದು ಭಾಗ ಇವನ್ನ ಆಟ ಸಾಕಿ ನನ್ನ ಕೈಗೆ ಸಿಗಲಿ ಎಲುಬು ಎಲುಬು ಮುರಿತೀನಿ ಎಂದು ಗರ್ಜಿಸಿದರು. ಮುಂದೆ ಮುಂದೆ ಹೋದರು. ಕೋಣಿ ಸಮೀಪವಾಯಿತು. ದೂರದಿಂದಲೇ ಕೋಣಿ ಮಗಚಿಕೊಂಡು ಅಂಚಿನ ಮೇಲೆ ಬಿದ್ದದ್ದನ್ನು ಕಂಡು ಯಾವಾಗ್ಲೂ ನನಗೊಂದು ನೀರು ಸಿಗ್ದಪ್ಪ ಮಾಡಿದ್ನಲ್ಲ ಎಂದು ಕೊಂದರು. ಹತ್ತಿರ ಹೋದರು. ಸೊಂಟದೆತ್ತರ ಬೆಳೆದ ಗದ್ದೆಯ ಕೇವೆ ನಡುವೆ ಕೆಸರು ಮೆತ್ತಿಕೊಂಡು ಸುಬ್ಬ ಬಿದ್ದಿದ್ದನು.
ಗೌಡರಿಗೆ ಸ್ವಲ್ಪ ಗಾಬರಿ ಆಯಿತು. ಸುಬ್ಬಾ ಕರೆದರು. ಸುಬ್ಬಾ ಓಪಡಲಿಲ್ಲ, ಏಳಲಿಲ್ಲ, ಅಲುಗಾಡಲಿಲ್ಲ. ಜೊತೆಗೆ ಬಂದಿದ್ದ ಆಳಿನ ಕೈಯಲ್ಲಿ ಎತ್ತಲು ಹೇಳಿದರು. ಅವನು ಹೋಗಿ ಎತ್ತಿದನು. ಏಣವು ನಿಮಿರಿ ನಿಂತಿತ್ತು. ಗೌಡರು ಬಹಳ ವ್ಯಸನ ಪಟ್ಟುಕೊಂಡು ಅಂತೂ 300 ರೂಪಾಯಿ ಮನೆಗೆ ಬಂತು ಎಂದು ನಿಲ್ಲಿಸುಯಿದರು. ದುರ್ಬಲತೆ ದೌರ್ಬಲ್ಯವಲ್ಲ, ಪ್ರಬಲತೆ ಆಳುವುದಕ್ಕಲ್ಲ. ಈ ಪ್ರಕೃತಿಯ ಮಡಿಲಲ್ಲಿ ನಾವು ನೀವು ಒಂದೇ.